ಅವರು ಬಂದಿದ್ರು, ಅಮಿತ್ ಶಾ ಅವರು ಬರ್ತಾ ಇದ್ದಾರಂತೆ, ಅವರನ್ನ ಭೇಟಿ ಆಗಬೇಕು. 10 ವರ್ಷದ ಕೇಂದ್ರ ಆಡಳಿತದಲ್ಲಿ ಏನು ಮಾತಾಡ್ತಾರೆ, ಅವ್ರ ಸ್ಪೀಚ್ ನಾನೇ ಮಾಡಲ್ಲ. ಮಂದಿರ, ಮಸ್ಜಿದ್ದು, ಮಟನ್ನು, ಮಕಾಲ ಪ್ರಿಯರು ಇಲ್ವೇ? ಮೇಲಿನ ಕಾರ್ಮಿಕರಲ್ಲಿ ಸೇರಿದ್ದೇವೆ. ಇವತ್ತಿನ ಸಭೆ ಯಾವುದೇ ರಾಜಕೀಯ ಪಕ್ಷದ ಸಭೆ ಅಲ್ಲ. ತಪ್ಪು ತಿಳ್ಕೋಬೇಡಿ, ಜನ ಮಾಡ್ತಿದ್ದಾರೆ, ಕೆಲವು ಮಾಧ್ಯಮದವರು ಮಾಡ್ತಾ ಇಲ್ಲ. ಹಾಗಾಗಿ ದೇಶ ಇದೆ. ಕಾರ್ಮಿಕರು ಒಂದರ್ಥ ಮಾಡ್ಕೋಬಹುದು, ಯಾವುದೇ ಸರ್ಕಾರ ಆದರೂ ಅದು ನಮ್ಮ ವಿರೋಧ ಪಕ್ಷನೇ. ಯಾವುದೇ ಸರ್ಕಾರ ಆದರೂ ಒಂದು ವ್ಯವಸ್ಥೆ ಇದೆಯಲ್ಲ, ಸರ್ಕಾರದ ವ್ಯವಸ್ಥೆ, ಅದು ಯಾವತ್ತೂ ಕಾರ್ಮಿಕರ ಜೊತೆ ಇರೋಲ್ಲ. ಇತಿಹಾಸದಲ್ಲಿ ಕಾರ್ಮಿಕರ ಜೊತೆ ಯಾವುದೇ ಒಂದು ವ್ಯವಸ್ಥೆ ನಿಂತುಕೊಳ್ಳೋದಿಲ್ಲ. ಅದು ಭಾರತ ದೇಶದಲ್ಲೂ ನಿಜಾನೇ. ಆದರೆ ನಿಂತುಕೊಳ್ಳದ ಸರ್ಕಾರ ಒಂದು ಸರ್ವಾಧಿಕಾರಿ ಸರ್ಕಾರ ಆದರೆ ಕಾರ್ಮಿಕರ ಪಾಲಿಗೆ ಅವರು ಆತಂಕವಾದಿಗಳೇ. ಆತಂಕವಾದಿಗಳ ಸರ್ಕಾರ ಈಗ ನಮ್ಮ ಕೇಂದ್ರದಲ್ಲಿ. ಚುನಾವಣೆ ಹತ್ತಿರ ಬಂದಿದೆ, ಆಶಾ ಕಾರ್ಯಕರ್ತರಿರ್ಬೋದು, ಇನ್ನೂ ಒಂದು ಜಾಬ್ ಗ್ಯಾರಂಟಿ ಇಲ್ಲದ ಶಿಕ್ಷಕರಿರ್ಬೋದು, ಬಿಸಿಯೂಟದ ಅಡಿಗೆ ಮಾಡುವ ನಾಯಕರಿರ್ಬೋದು, ಕೇಂದ್ರ ಸರ್ಕಾರವೋ ರಾಜ್ಯ ಸರ್ಕಾರ ನಮಗೆ ಮಾಡ್ತಿರೋ ಅನ್ಯಾಯ ಇಷ್ಟ. ನಾನು ತೆಲಂಗಾಣದಲ್ಲಿ ಒಳ್ಳೆಯ ತಗೊಂಡಿದ್ದೆ. ಇದು ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ನಡೆಯುತ್ತೆ. ಅಲ್ಲಿ ಮಧ್ಯಾಹ್ನದ ಬಿಸಿ ಊಟ ಇದೆ. ಅಲ್ಲಿ ಹಳ್ಳಿ ಜನ ನನಗೆ ಸರ್ಕಾರ ಅಕ್ಕಿ ಬೆಳೆಯೆಲ್ಲ ಕೊಡುತ್ತೆ, ಆದ್ರೆ ಬಿಸಿ ಊಟದ ಮಹಿಳೆಯರಲ್ಲ ಕಲಿತಾರೆ. ಏನು ಸಮಸ್ಯೆ ಗೊತ್ತಾ ನಿಮಗೆ ಅಂತ ಹೇಳಿ, ಈಗ ಕರ್ನಾಟಕ ಸರ್ಕಾರ 3,000 ರೂಪಾಯಿ ಏನೋ ಮಾಡಿದೆ. ಒಂದು ಬಿಸಿಯೂಟದ ಅಡಿಗೆ ಮಾಡುವ ಒಬ್ಬ ತಾಯಿಗೆ, ಅನ್ನ ಅಡಿಗೆ ಮಾಡಿ ನಮ್ಮ ಆರೋಗ್ಯವನ್ನು ನೋಡಿಕೊಳ್ಳುವ ಒಬ್ಬ ಬಿಸಿಯೂಟದ ಅಡಿಗೆ ಮಾಡುವ ತಾಯಿಗೆ ಅಲ್ಲಿಯ ಸರ್ಕಾರ 2,100 ರೂಪಾಯಿ ಕೊಟ್ಟರೆ ಬದುಕೊಂಡು ತನ್ನ ಮಕ್ಕಳಿಗೆ ಊಟ ಬಡಿಸ್ಬೇಕ, ಎಲ್ಲರ ಮಕ್ಕಳಿಗೂ ಊಟ ಬಡಿಸ್ಬೇಕು. ಒಂದು ಉದ್ಯೋಗದ ಗ್ಯಾರಂಟಿ ಇಲ್ಲ, ಪರ್ಮನೆಂಟ್ ಜಾಬ್ ಅಲ್ಲ, ಯಾವಾಗ ಬೇಕಾದ್ರೂ ತೆಗಿಬಹುದು. ಇವರು ಕೊಡೋ ಕಳಪೆ ಅಕ್ಕಿ ಬೇಳೆ ಇವರು ಬಿಸಿ ಊಟದ ಅಡಿಗೆ ಮಕ್ಕಳು ಕೊಡ್ತಿದ್ದೀವಿ ನೋಡಿ, ಬಡವರಿಗೆ ಮಾಡ್ತಾ ಇದ್ದೀವಿ. ತಾಯಂದಿರಿಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ಇವತ್ತು ಆಶಾ ಕಾರ್ಯಕರ್ತೆ ಇರ್ತಾರೆ, ಅಂಗನವಾಡಿ ಇರ್ತಾರೆ, ಅಂಗನವಾಡಿ ಆಶಾ ಕಾರ್ಯಕರ್ತರು 21 ಡಿಪಾರ್ಟ್ಮೆಂಟ್. ಇವರ ಫ್ರೀ ಅಕ್ಕಿ ಅವರೇ ಡಿಸ್ಟ್ರಿಬ್ಯೂಟ್ ಮಾಡಬೇಕು, ಇವ್ರು ಎಲ್ಲಾ ಕಾರ್ಯಕ್ರಮಗಳು ಅವರೇ ಮಾಡಬೇಕು, ಇವ್ರು ಎಲೆಕ್ಷನ್ಗಳು ಅವರೇ ಮಾಡಬೇಕು, ಇವರು ಯೋಜನೆಗಳನ್ನ ಜನರನ್ನ ತಗೊಂಡೋಗೋದು ಅವರೇ ಮಾಡಬೇಕು. ಎಲ್ಲದಕ್ಕೂ ಆಶಾ ಕಾರ್ಯಕರ್ತೆಯನ್ನ, ಅಂಗನವಾಡಿಯವರನ್ನ, ಶಿಕ್ಷಕರನ್ನ ಉಪಯೋಗಿಸ್ತಾ ಅವರ ಬದುಕಿನ ಒಂದು ಘನತೆಯ ಸಂಬಳ ಕೊಡ್ತಾ ಇದ್ದಾರೆ. ನಾವು ಕಾರ್ಮಿಕರು ಒಂದಾಗಿ ನಮ್ಮ ಹಕ್ಕೊತ್ತಾಯಕ್ಕಾಗಿ ದೊಡ್ಡ ದನಿಯಲ್ಲಿ ಹೋರಾಡುತ್ತೇವೋ ಅಲ್ಲಿಯವರೆಗೂ ಇವರು ಭದ್ರತ. ಆ ನಿಟ್ಟಿನಲ್ಲಿ ಈ ಕಾರ್ಮಿಕರ ಹೋರಾಟ ಅನ್ನೋದು ನಿರಂತರ ಹೋರಾಟ. ಈಗ 12 ಹೋರಾಟ ಆದರೆ ಇನ್ನೊಂದು 3 ರೂಪಾಯಿ ಜಾಸ್ತಿ ಮಾಡಬಹುದು, ಇಲ್ಲ 2,000 ಮಾಡಿ 3,000 ಮಾಡಬಹುದು, 4,000 ಮಾಡಬಹುದು. ಸಾಕಾಗಕ್ಕೆ ಆನೆ ಕಾಸಿಗೆ ಅರೆಕಾಸು ಹಂಚಿಕೆ. ಅವು ಮನುಷ್ಯರು ನಮಗೂ ಬಂದಿರ್ತಾರೆ, ಅವರ ವಿದ್ಯಾಭ್ಯಾಸದ ಕೆಲಸ ನಮಗೆ. ಒಂದು ಸಮಾಜದಲ್ಲಿ ನಮ್ಮ ಮಕ್ಕಳಿಗೆ ಉದ್ಯೋಗಾವಕಾಶ ದೊರಕಿಸ್ತಾ ಇರಲ್ಲ, ನಮ್ಮ ಮಕ್ಕಳಿಗೆ ಒಂದು ಸಮಾನ ಶಿಕ್ಷಣ ಕೊಡುವಂತ ಯಾವುದೇ ಸರ್ಕಾರಗಳು ಯೋಚನೆ ಮಾಡ್ತಾ ಇದೆಯಾ? ನಮ್ಮ ಮಕ್ಕಳಿಗೆ ಒಂದು ಸಮಾನ ವೈದ್ಯಕೀಯ ಚಿಕಿತ್ಸೆಯ ದವಾಖಾನೆಗಳನ್ನು ನಾವು ಮಾಡ್ತಾ ಇದ್ದಾರೆ. ಹಾಗಾಗಿ ಒಂದು ಬಿಟ್ಟಿ ಬಾಗಿಲು ಕೊಡೋದು, ಗ್ಯಾರಂಟಿಗಳು ಕೊಡೋದು, ಮೂಗಿಗೆ ಬೆಣ್ಣೆ ಸವರೋದು. ಈ ಮೇಲಿನ ಈ ಚುನಾವಣೆಯ ಸಂದರ್ಭದಲ್ಲಿ
ಇವತ್ತಿನ ಪ್ರಸ್ತುತ ರಾಜಕಾರಣದ ಬಗ್ಗೆ ಮಾತನಾಡುತ್ತಾ ಮುಂದಿನ 5 ವರ್ಷಗಳು ಕೂಡ ಈ ಕಾರ್ಮಿಕರ ಸಂಘಗಳು ಒಟ್ಟಾಗಿ ನಮ್ಮ ಹಕ್ಕೊತ್ತಾಯಕ್ಕಾಗಿ ನಿರಂತರವನ್ನು ಹೋರಾಟ ಮಾಡಿದರೆ ಮಾತ್ರ ಅವರಿಗೆ ನಾವು ಎದುರಿಸಲು ಸಾಧ್ಯ. ಇವತ್ತಿಗೆ ಬಂದ್ರೆ ಇವತ್ತು ನಮ್ಮ ಪತ್ರಕರ್ತರು ಹೊರಟು ಅವರು ಚಾಣಕ್ಯರು ಬರ್ತಿದ್ದಾರೆ. ನಾನು ಪತ್ರಕರ್ತರನ್ನ ಕೇಳ್ತಾ ಇದ್ದೀನಿ, ನೋಡಿ ನೀವು ನಾವು ಯಾರೇ ಪಕ್ಷಕ್ಕೆ ಬಂದ್ರು ಯಾರೇ ಅಧಿಕಾರಕ್ಕೆ ಬಂದ್ರು ನಾವು ವಿರೋಧ ಪಕ್ಷ ಆಗದಿದ್ರೆ ದೇಶ ಬೆಳೆಯಲು ಸಾಧ್ಯನೇ ಇಲ್ಲ. ಇಷ್ಟು ಸಮಸ್ಯೆಗಳಿದೆ, ಕಾರ್ಮಿಕರ ಸಮಸ್ಯೆಗಳಿದೆ, ಸಂಬಳದ ಸಮಸ್ಯೆ ಇದೆ, ಜನತೆಯ ಸಮಸ್ಯೆ ಇದೆ, ಉದ್ಯೋಗದ ಸಮಸ್ಯೆ ಇದೆ. ಏನ್ ಮಾಡ್ತಿದೆ ಸರ್ಕಾರ? ಮಹಾರಾಜಂತರ ಓಡಾಡೋದು, ಮಹಾಪ್ರಭುಗಳು ಓಡಾಡ್ತಿದಾರಲ್ಲ, ಅವ್ರ ಹೆಸರಿಟ್ಟು ಅವ್ರಿಗೆ ಬೇಜಾರಾಗತ್ತಂತೆ. ಅದಕ್ಕೆ ಮಹಾಪ್ರಭು ಅಂತ ಕರೀತೀವಿ. ಮಾಧ್ಯಮದ ಮೂಲಕ ಜನರಿಗೆ ಹೇಳ್ತಿದ್ರೆ ನಾನು ನನ್ನ ವಾಡಿಯ ಅನುಭವವನ್ನು ಹೇಳ್ತೇನೆ. ವಾಡಿ ಅಂತ ನಮ್ಮ ಭೀಮ ಸ್ಪರ್ಶದ ಭೂಮಿಗೆ ಹೋಗಿದ್ದೆ, ಅಂಬೇಡ್ಕರ್ ಕಾಲೇಜು ಸ್ಥಳಕ್ಕೆ. ಅಲ್ಲಿಯ ಬೀದಿಗಳಲ್ಲಿ ಒಂದು ಸಣ್ಣ ಮೆರವಣಿಗೆ ಮಾಡೋದು. ಅಲ್ಲಿಯ ಅಂಬೇಡ್ಕರ್ ಜೈವಿ ಮೇಲೆ ಒಂದು ಓಪನ್ ಜೀಪ್ ನಾನು ಹೋಗ್ತಿದ್ದಾಗೆ ಅಲ್ಲಿಯ ಅಂಗಡಿಯವರು, ಅಲ್ಲಿಯ ಅಕ್ಕಪಕ್ಕದ ಜನರು ಬಂದು ಕೈ ಕೊಡ್ತಾ ಇದ್ರು. ಪಕ್ಕದಲ್ಲಿ ಹೇಳೋರು, ಸರ್ ತುಂಬಾ ಬೆವರುತ್ತಿದೆ, ಇಷ್ಟು ಜನಕ್ಕೆ ಯಾಕೆ ಕೈ ಕೊಡ್ತಿದ್ದೀರಿ? ಇಲ್ಲ, ನಾನು ಸ್ಪರ್ಶ ಮಾಡಬೇಕು. ಕಬಡ ಕಾಯಿಸೋನು, ತೂಮಾರೋಡು, ಮಾಂಸದ ಗಿಡಿಯೋನು, ಚಿಕ್ಕ ಮಕ್ಕಳು, ಕೋಮಲವಾದ ಬೆವರಿನ ಕೈಗಳನ್ನ ಮುಕ್ತಾರೆ. ನನ್ನ ದೇಶದ ಸ್ಪರ್ಶ, ನನ್ನ ಕಣ್ಣಿನ ಸ್ಪರ್ಶ ಆಗ್ತಾ ಇದೆ. ಆಗ ಯೋಚನೆ ಪ್ರಭುವಿನ ಓಡಾಟದಲ್ಲಿ ನಿಮಗೆ ಅರ್ಥ ಆಗುತ್ತೆ. ಪುಷ್ಪಕ ವಿಮಾನದಲ್ಲಿ ಬರ್ತಾನೆ, ಮಹಾತೀರದಲ್ಲಿ ಕುತ್ಕೊಳ್ತಾನೆ. ನಾವು ಆರಿಸಿದ ನಮ್ಮ ಪ್ರತಿನಿಧಿಗಳು ಅವರಿಗೆ ಹೂಗಳನ್ನು ಕಲೆಕ್ಟ್ ಮಾಡಿ ಹೂವಿನ ಹಾಲನ್ನು ಹಾಕಬೇಕಾಗುತ್ತೆ, ಸ್ನಾನ ಮಾಡ್ತಾ ಇರ್ತಾರೆ. ಆದ್ರೆ ನಾವು ಜನ, ನಾವು ಕಾರ್ಮಿಕರು, ನಾವು ಪ್ರಜೆಗಳು ಬೇರೆ ಆ ಕಡೆ ಈ ಕಡೆ ನಿಂತ್ಕೊಂಡು ದರ್ಶನ ಸೌಲಭ್ಯ ಮಾತ್ರ ಸಿಗ್ತಾ ಇದೆ. ಹೀಗೆ ನಮ್ಮನ್ನು ಸ್ಪರ್ಶಿಸಿದ ಈ ಮಹಾಪ್ರಭುವಿಗೆ ನಮ್ಮ ಬೆವರು, ನಮ್ಮ ಕಷ್ಟ, ನಮ್ಮ ನೋವು, ನಮ್ಮ ಆವೇದನೆ, ಭವಿಷ್ಯದ ಬಗ್ಗೆ ನಮಗಿರುವ ಆತಂಕ ಅರ್ಥ ಆಗೋದು. ಇವತ್ತು ನಮ್ಮ ಸಮಸ್ಯೆ ಏನು, ಜ್ವಲಂತ ಸಮಸ್ಯೆ ಏನು? ನಮಗೆ ಉದ್ಯೋಗಾವಕಾಶ ಯುವಕರಿಗೆ ಇಲ್ಲ. ಅದರ ಬಗ್ಗೆ ಮಾತಾಡ್ತಿದ್ದಾರೆ ಮಹಾಪ್ರಭುಗಳು. ಮಂದಿರ, ಮಸ್ಜಿದಿ, ಮಾಂಗಲ್ಯ, ಮುಸಲ್ಮಾನ್ ಇದಾಗಬೇಕು ಈ ದೇಶಕ್ಕೆ. ಇದರ ಬಗ್ಗೆ ಮಾತಾಡ್ತೀರಾ? ಏನಾಯ್ತು ಉದ್ಯೋಗಗಳು ನಮ್ಮ ಮಕ್ಕಳಿಗೆ ನೀವು ಕೊಡಬೇಕಾದ್ರೆ? 2 ಕೋಟಿ ಉದ್ಯೋಗ ಅಂತ ಮಾತು ಕೊಟ್ಟು ಹೋಗ್ತಾರೆ. ನೀವು ಪಕೋಡ ಮಾಡ್ಬೋದು, ನಿಮ್ ಚಾನಲ್ ನಾವೊಂದು ಪಕೋಡ ಮಾಡಕ್ಕಾಗಲ್ಲ. ನಮ್ಮ ಕಾರ್ಮಿಕರು, ನಮ್ಮ ರೈತರು, ನಮ್ಮ ಜನ ಕಷ್ಟಪಟ್ಟು ಜೀವನ ಪರ್ಯಂತ ದುಡಿದು ಮಕ್ಕಳನ್ನು ಇಂಜಿನಿಯರ್, ಡಾಕ್ಟರ್, ಐಟಿನೋ ಮಾಡ್ತಿರೋದು. ಐಟಿ ಪಕೋಡ, ಮೆಡಿಕಲ್ ಪಕೋಡ, ಇಂಜಿನಿಯರಿಂಗ್ ಪಕೋಡ ಮಾಡೋದಲ್ಲ. 10,000 ಹುದ್ದೆಗೆ 50 ಲಕ್ಷ ಜನ ಯುವಕರು ಇವತ್ತು ಅಪ್ಲಿಕೇಶನ್ ಆಗ್ತಾ ಇದ್ದಾರೆ. ಅಂದ್ರೆ ಎಂತಹ ದುಸ್ಥಿತಿಗೆ ಬಂದು ಸೇರಿದೆ ಇವತ್ತು ಉದ್ಯೋಗ ಅವಕಾಶ. ಅದರ ಬಗ್ಗೆ ಒಂದು ಕೆಲಸ ಮಾಡಕ್ಕಾಗ್ತಾ ಇಲ್ಲ ನಮಗೆ. ಹಾಗೆ ಬಂದ್ರೆ ನಮ್ಮ ಯುವಕರನ್ನ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾನೆ ಈ ಮನುಷ್ಯ. ಇವತ್ತು ರೈತರು ಏನ್ ಕೇಳ್ತಾ ಇದ್ದಾರೆ? ಅವರು ಘನತೆ ಕೇಳ್ತಾ ಇದ್ದಾರೆ. ರೈತರು, ರೈತನ ಮಗ ರೈತ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ರೈತನಾಗೋದ್ರಲ್ಲಿ ಈಗ ಘನತೆ ಇಲ್ಲ. ರೈತನ ಹೆಂಡತಿ ಗಂಡನ ಕೇಳ್ತಾ ಇದ್ದಾರೆ, ಸಾಕು ನಾವು ದುಡ್ಡಿದ್ದು ಮಕ್ಕಳಿಂದ ಓದಿಸಿ ಬೇರೆ ಬೇರೆ ಪಟ್ಟ ಕೆಲಸ, ಅದಕ್ಕೆ ಸಾಲ ಮಾಡೋದು ರೈತ, ಆರೋಗ್ಯಕ್ಕೆ ಸಾಲ ಮಾಡಿದ್ರು ರೈತ. ಇವತ್ತು ರೈತ ಏನೂ ಮಾಡಕ್ಕಾಗದೆ, ಘನತೆ ಇಲ್ಲದೆ, ಗೌರವ ಇಲ್ಲದೆ, ಒಬ್ಬನೇ ತನ್ನ ಮೈದಾನಕ್ಕೆ, ತನ್ನ ಹೊಲಕ್ಕೆ ಹೋಗಿ ದಿಗಂತ ನೋಡಿಕೊಂಡು ನನಗೆ ಯಾರು ಗತಿ ಇಲ್ಲ ಅಂತ ಆತ್ಮಹತ್ಯೆ ಮಾಡಿಕೊಳ್ತಾರಲ್ಲ, ಆ ಆವೇದನೆ ಈ ಮಹಾಪ್ರಭುವಿಗೆ ಅರ್ಥ ಆಗುತ್ತಾರೆ, ಈ ಸರ್ಕಾರಗಳಿಗೆ ಅರ್ಥ ಆಗುತ್ತೆ. ಮಿನಿಮಮ್ ಪ್ರೈಸ್ ಕೊಡು ಅಂತ ಹೇಳಿದ್ರೆ, ಒಂದು ಬಂದಲ್ಲಿ ನನ್ನ ಭೇಟಿ ಮಾಡಿದ್ರೆ ನನ್ನ ಡೆಲ್ಲಿಯ ದರ್ಬಾರ್ನಲ್ಲಿ ಅಂದ್ರೆ ರಸ್ತೆಗಳನ್ನ ಅಗಿತಾ ಇದ್ದಾನೆ, ವಾಟರ್ ಕ್ಯಾನ್ ಹೊಡಿತಾ ಇದ್ದಾನೆ, ಖಲಿಸ್ತಾನಿಗಳು, ಆತಂಕವಾದಿಗಳು ಬಿಡುತ್ತಾ ಇದ್ದಾರೆ. ಯುವಕರು ಮಾತಾಡಿದ್ರೆ ಇವರು ದ್ರೋಹಿಗಳು, ಟುಕಡೆ ಗ್ಯಾಂಗು, ಅರ್ಬನ್ ನಕ್ಸಲ್ಸ್ ಅಂತ ಇಲ್ಲ. ಈ ಮಹಾಪ್ರಭುವನ್ನ, ಈ ಕಾರ್ಮಿಕ ವಿರೋಧಿ, ಜನ ವಿರೋಧಿ ಪಕ್ಷವನ್ನ ಇಳಿಸಬೇಕಾ ಬೇಡ? ನಿಮ್ಮ ಈ ಚಾಣಕ್ಯ ಅದನ್ನೇ ಮಾತಾಡೋದು. ಚಾಣಕ್ಯ ಬಂದು ಬರೀ ಧರ್ಮದ ಬಗ್ಗೆ, ಇದ್ರ ಬಗ್ಗೆ ಮಾತಾಡ್ತಾನೆ ಹೊರತು ನಮ್ಮ ಮಾಧ್ಯಮದವರು ಚಾಣಕ್ಯನ ಹತ್ರ ಹೋಗ್ತಿರಲ್ಲ. ಅವನ ಈ ಪ್ರಶ್ನೆ ಕೇಳಿ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಾನ ನೋಡಿ.
ಕರ್ನಾಟಕಕ್ಕೆ ಬಂದಿದೆಯಲ್ಲಪ್ಪ, 27 ಜನ ಸಂಸದರನ್ನು ಆರಿಸಿ ಕಳಿಸಿದ್ವಲ್ಲ ಈ ದೇಶದಿಂದ ಕರ್ನಾಟಕದಿಂದ. 27 ಜನ ಸಂಸದರು, ರಾಜ್ಯಸಭೆಯಿಂದ ಇಬ್ಬರು ಕ್ಯಾಬಿನೆಟ್ ಮಿನಿಸ್ಟರ್ಗಳು, ಒಬ್ಬರಂತೂ ಫೈನಾನ್ಸ್ ಮಿನಿಸ್ಟರ್. ನಮ್ಮ ದೇಶದ ಜನ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತಂದ್ರೆ ನಾನು ಈರುಳ್ಳಿ ತಿನ್ನಲ್ಲ ಅನ್ನೋ ಒಬ್ಬ ಫೈನಾನ್ಸ್ ಮಿನಿಸ್ಟರ್. ಈ 27 ಜನ ಪ್ರತಿನಿಧಿಗಳು, ಕೋಡಂಗಿಗಳು, ಅವರು ನಮ್ಮನ್ನು ಪ್ರತಿನಿಧಿಸಲಿಲ್ಲ. ದೆಹಲಿಯ ದರ್ಬಾರ್ ಇದೆಯಲ್ಲ, ಅಲ್ಲಿ ಮಹಾಪ್ರಭುವಿಗೆ ಹೊಗಳು ಬಿಟ್ಟರಾಗಿ ವಿಭೂಷಿತರಾಗಿದ್ದರೆ ಹೊತ್ತು ಬೇರೆ ಆಗಿಲ್ಲ. ಇವರಿಗೆ ನಮ್ಮ ದನಿ ಕೇಳಿಸೋಲ್ಲ, ಇವರು ನಮ್ಮ ಪ್ರತಿನಿಧಿ ಆಗೋದಿಲ್ಲ. ಆದ್ದರಿಂದ ಈ ಸಲ ಕಾರಣಗಳು ನಮ್ಮ ಹೋರಾಟ ನಿರಂತರವಾಗಿದ್ದರೂ ಮೊದಲು ಈ ಸರ್ವಾಧಿಕಾರಿಗಳನ್ನ ಕೆಳಗಿಳಿಸಬೇಕಾಗಿರೋದು ನಮ್ಮ ಜವಾಬ್ದಾರಿ. ಕೋವಿಡ್ ಲಸಿಕೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕೋವಿಶೀಲ್ಡ್ ಅನ್ನೋ ತಪ್ಪಾದ ಲಸಿಕೆಯನ್ನ ಫಾರ್ಮಾದಿಂದ ದುಡ್ಡು ತಗೊಂಡು ನಮಗೆ ತಿಳಿಸಿದ್ದು ಈ ಮಹಾಪ್ರಭುಗಳೇ. ಇದರ ಸಾವಿಗೆ ಯಾರ ಕಾರಣ? ಕೋಟ್ಯಾಂತರ ರೂಪಾಯಿ ಹಗರಣ ಯಾಕೆ ನಡೀತಾ ಇದೆ? ನಿಮಗೆ ಈ ಇಲೆಕ್ಟ್ರಾನ್ ಬಾಂಡ್ ಮುಂದೆ ಈ ಮಹಾಪ್ರಭುಗಳನ್ನ, ಅಮಿತ್ ಶಾ ಅವರನ್ನ ಮಾತುಗಳನ್ನು ಕೇಳಬೇಕು. ನಿಮಗೆ ಕೊಡೋ ಸಂಬಳ ನಮ್ಮ ದುಡ್ಡು, ನಮ್ಮ ಬೆವರಿನ ದುಡ್ಡು. ನಿಮಗೆ ಕೊಡೋ ಸೆಕ್ಯೂರಿಟಿ ನಮ್ಮ ಸಂಬಳ, ಕೊಡೋದು ನಮ್ಮ ಬೆವರಿನ ದುಡ್ಡು. ನಿಮ್ಮ ಊಟ ನಮ್ಮ ಬೆವರಿನ ದುಡ್ಡು. ನಿಮಗೆ ತಿಂಗಳು ಸಂಬಳ ಕೊಡ್ತೀವಿ, ಮನೆ ಕೊಡ್ತೀವಿ. ನಿಮಗೆ ಯಾಕೆ ಇಷ್ಟೊಂದು ಕೋಟಿಗಳು ಬೇಕು? ಆ ಕೋಟಿಗಳನ್ನ ಜನ ಹಂಚ್ತೀರಾ ನೀವು? ನಿಮ್ಮ ಎಲೆಕ್ಷನ್ ರ್ಯಾಲಿಗಳಿರಬೇಕು. ನಿಮ್ಮ ಅಮಿತ್ ಶಾ ಚಾಣಕ್ಯರಾಗಲಿ, ಮಹಾಪ್ರಭುವಾಗಲಿ ಈ ಮೀಟಿಂಗ್ ಬಂದ್ರೆ ನೋಡಿ, ಅಲ್ಲಿ ಸೇರಿರುವ ಜನ ಅವರನ್ನ ಪ್ರೀತಿಸುವ ಜನ ಅಲ್ಲ, ಅಕ್ಕಪಕ್ಕದ ಹಳ್ಳಿಗಳಿಂದ ಲಾರಿ ಬಸ್ಗಳಿಂದ ಕೊಂಡುಕೊಂಡು ಬಂದಿರ್ತಾರೆ. ಬಿಸ್ನೆಸ್ಗೆ ಅದಕ್ಕೆ ತರಬೇಕಾಗಿರುತ್ತೆ ಇಷ್ಟು ಸಾವಿರ ಕೋಟಿಗಳು. ಓಟ್ ಹಾಕಲಿಕ್ಕೆ ದುಡ್ಡು ಕೊಡ್ತಾ ಇಲ್ವಾ ನೀವು ಎಲ್ಲಾ ಪಕ್ಷದವರು? ಅದಕ್ಕೆ ಬೇಕು ನಿಮಗೆ ಎಲೆಕ್ಟ್ರಾನ್ ಬಾಂಡ್ ದುಡ್ಡುಗಳು, ನಮ್ಮ ಕೆಲಸ ಮಾಡೋದಕ್ಕಲ್ಲ. ಇಷ್ಟು ಕೋಟ್ಯಾಂತರ ರೂಪಾಯಿ ಎಲೆಕ್ಷನ್ ಕರ್ಕೊಂಡು ಹೋಗೋದಕ್ಕೆ, ರ್ಯಾಲಿ ಕರ್ಕೊಂಡು ಹೋಗೋದಕ್ಕೆ, ಲಾರಿ ಬಸ್ಗಳಿಗೆ ಖರ್ಚು ಮಾಡ್ತಿರಲ್ಲ. ನಮ್ಮ ಜನ ಕೋವಿಡ್ ನಡ್ಕೊಂಡು ಹೋಗಬೇಕಾದ್ರೆ ಒಬ್ಬ MP ಒಂದು ಲಾರಿ ಬಸ್ ಕೊಡ್ತೇವೆ. ಇದನ್ನ ಪ್ರಶ್ನೆ ಮಾಡಬೇಕು ಬೇಡ ನಾವು? ಇದನ್ನ ಪ್ರಶ್ನೆ ಮಾಡಬೇಕು ನಾವು. ಒಬ್ಬೊಬ್ಬರನ್ನ ಮಾಧ್ಯಮದ ಮೂಲಕ ಕೇಳ್ಕೊಳ್ಳೋದು ಕೂಡ. ಇದನ್ನ ನಿಮ್ಗೆ ತುಂಬಾ ಹತ್ರ ಹೋಗ್ತಿರಲ್ಲ. ಆ ಮಹಾಪ್ರಭುಗಳು ಅಮಿತ್ ಶಾ ಅವರು ಇದಾದರೆ ದಯವಿಟ್ಟು ಅವರಿಗೆ ಈ ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾರ. ಉತ್ತರ ಕೊಡೋದಿಲ್ಲ. ಇವರು ಹೆಣದ ಮೇಲೆ ರಾಜಕೀಯ ಮಾಡೋದು. ಒಂದು ನೇಹ ಪ್ರಕರಣ ಇಟ್ಕೊಂಡು ಎಷ್ಟು ರಾಜಕೀಯ ಮಾಡ್ತಾರೆ. ಒಂದು ಹೆಣ್ಣು ಮಗಳ ಮೇಲೆ ಆತರದಾದ್ರೆ ನಾವು ಒಂದು ಸಮಾಜ ಹೇಗೆ ಪ್ರತಿಕ್ರಿಯಿಸಬೇಕು? ಕರ್ನಾಟಕದಲ್ಲಿ ಎಲ್ಲಾ ಕಡೆ ನಡೀತಾ ಇದೆ. ಅಯ್ಯೋ, ನಮ್ಮ ಹೆಣ್ಣು ಮಕ್ಕಳನ್ನು ಯಾಕೆ ಈ ಹುಡುಗರಿಗೆ ನಡೆಸ್ಕೊಳ್ತಿದ್ದಾರೆ? ಈ ವಿಕೃತ ಮನೋಭಾವ ಹೇಗೆ ಬಂತು? ಬೆಳೆಸಿದ್ದಪ್ಪ ಯಾರು ಮಾಡುತ್ತಿದ್ದಾರೆ ಯೋಚನೆ ಮಾಡಬೇಕಾ? ಅದು ಒಂದು ಧರ್ಮದವರು, ಒಂದು ಜಾತಿಯವರು, ಒಂದು ಗೋವಿನವರು ಅಂತಾರೆ ಧರ್ಮದಲ್ಲಿ. ಇವತ್ತು ಹಾಸನದಲ್ಲಿ ಒಬ್ಬ ವಿಕೃತ ಕಾಮೆ ಮಾಡಿದ್ರೆ ಅವನು ಯಾರೋ ಅವನಿಗೆ ಶಿಕ್ಷೆ ಆಗಲಿ. ಆದ್ರೆ ಆ 2,000 ಹೆಣ್ಣು ಮಕ್ಕಳ ಬಗ್ಗೆ ಮಾತಾಡೋ ಒಂದು ಆತ್ಮಸಾಕ್ಷಿ ಇದೆಯಾ ಈ ಮಹಾಪ್ರಭುಗಳಿಗೆ, ಈ ಚಾಣಕ್ಯರಿಗೆ ಮತ್ತು ಎಲ್ಲ ರಾಜಕೀಯ ಪಕ್ಷಗಳಿಗೆ? ಇವರು ನಿಮ್ಮ ಹಿಂದೂ ಹೆಣ್ಣು ಮಕ್ಕಳು ಅಲ್ವೇ? ಅದರ ಬಗ್ಗೆ ಮಾತನಾಡೋದಿದ್ರೆ ಎಚ್ಚರವಾಗಿರಬೇಕು. ಇಂಥವ್ರಿಗೆ ಯಾವಾಗ ನಮ್ಮ ಅಂಗನವಾಡಿಯವರಿಗೆ, ಆಧಾರ್ ಕಾರ್ಯಕರ್ತರಿಗೆ, ಕಾರ್ಮಿಕರಿಗೆ ಅವರ ಕಣ್ಣೀರು ತೋರಿಸೋದು ಯಾಕೆ ಬರ್ತಾರೆ? ಆದ್ಮೇಲೆ ಈ ಎಲ್ಲ ಪ್ರಶ್ನೆಗಳನ್ನ ಕೇಳೋಣ. ಈ ಚುನಾವಣೆಯಲ್ಲಿ ಈ ಮಹಾಪ್ರಭುವನ್ನ, ಇವರಿಗೆ ಸಂಬಂಧಪಟ್ಟವರನ್ನ ನಾವು ಇಳಿಸಲೇಬೇಕು. ನಮ್ಮ ಇವತ್ತಿನ ಸಮಸ್ಯೆ ಮಾತಾಡದೇ ಇರೋದನ್ನ ನಾವು ಇಳಿಸಲೇಬೇಕು. ಇಳಿಸುವ ಮೂಲಕ ನಮ್ಮ ಶಕ್ತಿ ಏನು ಅಂತ ತೋರಿಸು. ಆದ್ರೆ ಅಲ್ಲಿಗೆ ನಮ್ಮ ಕೆಲಸ ಮುಗಿಯಲ್ಲ. ನಾನು ಯಾವ ಪಕ್ಷದವನು ಅಲ್ಲ, ನಿಮ್ಮ ಪಕ್ಷದವನು. ನಮ್ಮ ಮುಂದಿನ 5 ವರ್ಷದ ಕೆಲಸ ನಮ್ಮ ಹಕ್ಕೊತ್ತಾಯಗಳಿಗಾಗಿ ಹೀಗೆ ಒಗ್ಗಟ್ಟಾಗಿ ನಮ್ಮ ಹೋರಾಟವನ್ನು ತೀವ್ರಗೊಳಿಸಬೇಕು. ಯಾರೇ ಅಧಿಕಾರ ಪಕ್ಷಕ್ಕೆ ಬಂದರೂ ನಾನು ನಿಮ್ಮ ಜೊತೆ ನಿಂತು ನಿಮ್ಮ ದನಿಯೊಡನೆ ದನಿಯಾಗಿ ಅವರನ್ನು ಕಟ್ಟಿದ್ದೇನೆ. ಯಾಕಂದ್ರೆ ದೇಶ ರಾಜಕೀಯ ಪಕ್ಷಗಳಿಗೆ ಈ ಸಂದೇಶವನ್ನ ನಿಮ್ಮ ಪರವಾಗಿ ನಾನು ನೀಡಿದ್ದೇನೆ. ಮಾತುಗಳವರಿಗೆ ಥ್ಯಾಂಕ್ ಯು. ಅವ್ರಿಗೆ 3 ಗಂಟೆಗೆ ಬರ್ತಾರ. ನೀವೇನಾದ್ರು ಹೆಲಿಕಾಪ್ಟರ್ ಇಟ್ಟಿದಾರ ಹೋಗಬೇಕಲ್ಲಿಗೆ? ಇಲ್ಲ ಅನ್ಸುತ್ತೆ. ನನ್ನ ಒಂದೇ ಒಂದು ರಿಕ್ವೆಸ್ಟ್ ಮಾಧ್ಯಮದವರಿಗೆ, ಸ್ವಲ್ಪ ಪಾರದರ್ಶಕವಾಗಿರಿ. ನಮ್ಮ ಸಮಸ್ಯೆಗಳ ಬಗ್ಗೆ ಮಾತಾಡಿ. ಯಾಕಂದ್ರೆ ನೀವು ನಮ್ಮವರೇನೆ. ಅವ್ರ ಪರ 5 ವರ್ಷಕ್ಕೊಂದ್ಸಲ ಬಂದು ನಾವು ಪರ್ಮನೆಂಟ್. ನಾವಿಬ್ರು ಬಂದಾದ್ರೆ ನಮ್ಮ ಬರೀ ನೀವು ಎಲ್ಲ ಕಡೆ ಸೇರಿಸಿದ್ರೆ ದೇಶಕ್ಕೆ ಎಷ್ಟೋ ಸಹಾಯ ಮಾಡಬೇಕಾಗುತ್ತೆ.
ಈ ದೇಶ ಒಳ್ಳೆಯದಾದ್ರೆ ನಿಮ್ಮ ಮಕ್ಕಳು, ನಿಮ್ಮ ಭವಿಷ್ಯ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳ ಒಂದು ಸಮಾನ ಅವಕಾಶಗಳು ಸಿಗುತ್ತೆ ಅಂತ ಹೇಳ್ತಾ ಜೈ ಭೀಮ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.